ಮಸೀದಿ ಆ ಶಿಕ್ಷಣ ಸಂಸ್ಥೆಗಳು ಅವರೇ ತಗೊಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳೇ ಇವತ್ತು ಸರಳ ಇಲ್ಲ ಇದು. ನಾನು ರಿಕ್ವೆಸ್ಟ್ ಮಾಡೋದು ಮಾನ್ಯ ಮಂತ್ರಿಗಳಲ್ಲಿ ಏನಂತಂದ್ರೆ, ಯಾರು ಲ್ಯಾಂಡ್ಲೆಸ್ ಇದ್ದಾರೆ ಅವರು ಕೊಡಿ ಜಮೀನ. ನೀವು ಯಾರು ಪೂರೈಸಲಿಲ್ಲ ನೀವೊಂದು ಮಾಡಿ, ನಾವೇನು ಬೇಡ ಅನ್ನಲ್ಲ. ಯಾರ್ಯಾರು ಉಪಯೋಗಿಸಿದ್ರು ವಾಪಸ್ ತಗೊಳ್ಳಿ. ಆಮೇಲೆ ಹೆಸರಲ್ಲಿ ಧಾರ್ಮಿಕ ಸಂಸ್ಥೆಗಳು ಇವತ್ತು ಸರ್ಕಾರ ಆಮೇಲೆ ಒಂದು ಡೀಸೆಂಟ್ ಬರಿಯಲ್ ಸಿಗೋದಕ್ಕೆ ಮಶಾಣಗಳಿಗೆ ಅಲ್ಲೂ ಮಶಾಣ ಇಲ್ಲ. ಹಂಗಾಗಿ ಇವತ್ತು ಅವರಾರಕ್ಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏನು ಅಂದ್ರೆ ಯಾರಿಗೆ ಕೊಟ್ಟಿದ್ದೀರಿ ಅವರು ಮಾಡ್ತಾ ಇಲ್ಲ, ಅದನ್ನ ನಾವು ವಾಪಸ್ ತಗೊಳ್ತೀವಿ. ಕೊಡೋದಕ್ಕೆ ಸರ್ಕಾರದಲ್ಲಿ ನಿಯಮ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಗಮ ಪ್ರಾವಿಷನ್ ಇದೆ ಕೊಡೋದಕ್ಕೆ. ಶಿಕ್ಷಣ ಸಂಸ್ಥೆಗಳಿಗೆ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ನಲ್ಲಿ ಬೇರೆ ಬೇರೆ ಸರ್ಕಾರ ಬಂದಿದ್ದಾವೆ. ಅವರು ಉಪಯೋಗ ಕೇಳಿದ್ರು, ಮಾಡಿಲ್ಲ ಅಂದ್ರೆ ಕೊಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದೇವೆ. PH ಪೂಜಾ ಎಷ್ಟು ವರ್ಷದಲ್ಲಿ ವಿಡ್ರಾ ಮಾಡ್ತಾರೆ ಅಂತ ಆಗಿಲ್ಲ ಸರ್. ದಯಮಾಡಿ ಸರ್ಕಾರ ಯಾವಾಗ ವಿಡ್ರಾ ಆಯ್ತು ಆ ಸಂಸ್ಥೆಗಳಿಂದ ಅಂತ ಹೇಳ್ಬೇಕು. ಮಶಾಣಕ್ಕೆ ಜಾಗ ಇಲ್ಲ ಸರ್. ಆಗಲ್ಲ ಸರ್. ಇದು ಹೇಗಿದೆ ಸರ್, ಲಕ್ಷಾಂತರ ಎಕರೆ ಕೊಟ್ಬಿಟ್ಟಿದ್ದಾರೆ. ನಾನು ಮಾಹಿತಿ ತರಿಸ್ಕೊಡ್ತೀನಿ ನಿಮ್ಗೆ. ಬಿಡಿ ಅಲ್ಲ, ಹೇಳಿ. ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಇದು ಒಂದ್ ನಿಮಿಷ ಪ್ಲೀಸ್. ತಡೀರಿ ಸರ್. ನನ್ನ ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ. ಈ ಸದನವನ್ನು ಈ ರೀತಿ ನಡೆಸೋದು ನಮ್ಮ ಯಾರಿಗೂ ಮರ್ಯಾದೆ ತೋರಲ್ಲ. ಯಾರೋ ಕ್ವಶನ್ ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ. ಬೇರೆಯವ್ರು ನಮ್ಮಂಥವ್ರು ಇರ್ತಾವೆ, ಕೇಳಬೇಕಂತ ಇರ್ತಿದ್ದೀವಿ, ಇವೆಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ನಾ ಏನಂತೀನಿ, ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಿ ಸರಿಯಾದ ರೀತಿಯಿಂದ ಪ್ರಶ್ನೋತ್ತರ ನಡೆಯುವಂಗೆ ಮಾಡಿ ಒಂದು ನಿಮಿಷ ಹೌಸ್ ಅಡ್ಜರ್ನ್ ಮಾಡಿ ಕರೀರಿ. ಒಂದು ನಿಮಿಷ ತಡೀರಿ, ಕರೆದು ಮಾತಾಡಿದ ಬರ್ರಿ. ಒಂದು 10 ನಿಮಿಷ ಹೌಸ್ ಅಡ್ಜರ್ನ್ ಮಾಡ್ರಿ. ಈ ಪದ್ಧತಿ ನನಗಂತೂ ನಾಚಿಕೆ ಬರಾಕತ್ತೈತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಹಿರಿಯರ ಮನೆ. ಅವು ಹಿರಿಯರಿದ್ರಿ. ನಿಯಮಾವಳಿ 307 ಅಲ್ಲಲ್ಲ, ಒಬ್ಬ ವ್ಯಕ್ತಿಯನ್ನು ಕುರಿತು ಅಪಾದನೆಯಾಗಬೇಕಾದ ಕಾರ್ಯವಿಧಾನ ಸದಸ್ಯರ ಸಭಾಪತಿ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಂತ್ರಿಗಳ ಉತ್ತರವನ್ನು ಉದ್ದೇಶಿಸಿ ಸಾಧ್ಯವಾಗುವಂತೆ ಪೂರ್ವ ಮಾಹಿತಿಯನ್ನು ಕೊಟ್ಟಿದ್ದು ಯಾವ ಸದಸ್ಯರು ಯಾರೇ ವ್ಯಕ್ತಿಯ ವಿರುದ್ಧ ಅಪಮಾನಕರವಾದ ಅಪರಾಧವಾದ ಮಾಡತಕ್ಕದ್ದಲ್ಲ. ಸಭಾಪತಿಯವರಂತಹ ಆರೋಪವು ಸದನದ ಮರ್ಯಾದೆಗೆ ಕುಂದು ತರುವಂತದ್ದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಆಗುವುದಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಸದಸ್ಯರಂತ ಆರೋಪ ಮಾಡುವುದನ್ನು ನಿರ್ದೇಶಿಸಬಹುದು. 307 ರಾಜೀನಾಮೆ ಕೊಡಲೇಬೇಕು. ಒಂದು ನಿಮಿಷ ರೀ, ಅದೇ ಪಾಯಿಂಟ್ ಆಫ್ ನಾಗೇಂದ್ರ
and willfully obstructing the business of the house. ಅದಾಗುತ್ತೆ. ಆದ್ದರಿಂದ ಮೊದಲ ನಿಯಮ 226ರಲ್ಲಿ ಅಗತ್ಯ ನಿರ್ದೇಶನ ನೀಡಿ ಅಡ್ಡಿಪಡಿಸುವವರಿಗೆ ಮುಂದುವರೆದರೆ ನಿಯಮ 377 ಸೂಕ್ತ ಕ್ರಮ ಕೈಗೊಂಡು ಪ್ರಶ್ನೋತ್ತರ ಚರ್ಚೆ ಸರ್ಕಾರ ಯಾವುದೇ ಅಡಚಣೆಯಿಂದ ನಡೆಯುವಂತೆ ಮಾಡಿಕೊಳ್ಳಲು ಈಗ ಹೊರಟಿ ಸಾಬ್ರೆ ನಾನು ಮೂರ್ ಮೀಟಿಂಗ್ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ, ಮೂರ್ ಸಲ ಅವ್ರಿಗೆ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಅವಕಾಶ ಮಾಡ್ಕೊಳ್ಳಿ ಅಂತ. ಇವರು ಬಂದ ವಾದ ಇವರು ಸದನ ನಡೆಸಬೇಕಂತ ಏನು ಅವ್ರ ಮನಸ್ಸು ತಿಳ್ಕೊಂಡಿದ್ದಾರೆ. 3 ಮೀಟಿಂಗ್ ಮಾಡಿ ನಾನು ನಮ್ಮ ಮುಂದೆ ಒಂದು ಮದುವೆ ಕೂಡ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ಪ್ರಶ್ನೋತ್ತರ ತಗೊಳ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 396 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಿಗೆ. ಮಾನ್ಯ ಸಭಾಪತಿಗಳ ಉತ್ತರಗಳನ್ನು ಒದಗಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗಿದೆ, ಕೆಲವು ಸರ್ಕ್ಯುಲರ್ಸ್ ಈಗಾಗಲೇ ಸರ್ಕಾರದಿಂದ ಈ ಗ್ರಾಮ ಠಾಣೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಅಂತೇಳಿ ಉತ್ತರದಲ್ಲಿ ಹೇಳಿದ್ದಾರೆ. 2019ರಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಆ ಸರ್ಕ್ಯುಲರ್ ಗ್ರಾಮ ಠಾಣಾ ಈಗಾಗಲೇ ಅಸ್ತಿತ್ವದಲ್ಲಿದ್ದು ಗ್ರಾಮ ಠಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಮತ್ತೆ ಗ್ರಾಮ ಠಾಣ ವಿಸ್ತರಿಸತಕ್ಕಂಥದ್ದು ಅಥವಾ ಗ್ರಾಮ ಠಾಣ ಪುನರ್ಜೀವನೆ ಮಾಡತಕ್ಕಂಥ ಸರ್ಕ್ಯುಲರ್ ಅಲ್ಲ. ಇದು ಪಾಳ್ಯಗಳೇನಿರ್ತವೆ, ಹಟ್ಟಿಗಳೇನಿರ್ತವೆ, ತಾಂಡಗಳೇನಿರ್ತವೆ, ಗೋಚರ ಗ್ರಾಮಗಳೇನಿರ್ತವೆ, ಅಲ್ಲಿ ಜನ ವಾಸ ಮಾಡಿರ್ತಾರೆ. ಆದ್ರೆ ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಇದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಅಲ್ಲ. 2019ರಲ್ಲಿ ಇಶ್ಯೂ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಉತ್ತರವನ್ನು ಮುಂದುವರಿಸಿದ ಕೇಂದ್ರ ಸರ್ಕಾರದ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ದ್ರೋಣಾಧಾರಿತ ಸ್ವಾಮಿತ್ವ ಸರ್ವೆ ಒಂದ್ ನಿಮಿಷ ಜಾರಿ ಮಾಡಿ ವಿರೋಧ ಪಕ್ಷದವರು ಯಾವುದು ಹೇಳಿಕೆ ದಾಖಲಾಗಬಾರ್ದು, ಕಡತಲ್ಲಿ ಯಾವ್ದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಒಂದು ಏನು ಸ್ವಾಮಿತ್ವ ಅಂತ ಯೋಜನೆಯನ್ನ ಜಾರಿ ಮಾಡಿ ದ್ರೋಣಾಧಾರಿತ ಸರ್ವೆಯನ್ನ ಮಾಡಿಸೋದ್ರ ಮೂಲಕ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನ ಸಿದ್ಧಪಡಿಸಿ ವಿತರಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಈಗಾಗಲೇ 2021 6 ವರ್ಷ ಆಗಿದೆ. ಯಾವುದೇ ಜನವಸತಿ ಪ್ರದೇಶಗಳಿಗೆ ಯಾವುದೇ ಹಕ್ಕುಗಳನ್ನ ವಿಮರ್ಶೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮಾನ್ಯ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲರ್ ಪ್ರೋಗ್ರಾಮ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಗ್ರಾಮಗಳನ್ನ ಹೊರತುಪಡಿಸಿ ಮನೆ ಕಟ್ಟಿಕೊಳ್ತಾರೆ, ಅವ್ರಿಗೆ ಮನೆಗಳಿಗೆ ದಾಖಲೆ ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಆ ಮನೆಗಳಿಗೆ ಕ್ರಯ ಮಾಡೋದಕ್ಕಾಗ್ತಾ ಇಲ್ಲ, ಮನೆಗಳನ್ನ ವಿಭಾಗ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಸರ್ಕಾರ ಒಂದು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಮುದಾಯ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕೂ ಕೂಡ ಸೈಟ್ ಕೊಡಬೇಕಾದ್ರೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಇಲ್ಲ. ಇವತ್ತು ಸೈಟ್ ಕೊಡ್ತಕ್ಕಂಥ ಅಧಿಕಾರ. ಹಂಗಾಗಿ ದಯಮಾಡಿ ಮಾನ್ಯ ಕಂದಾಯ ಸಚಿವರು ಅವರ ಹೆಸರು ಕರ್ನಾಟಕದ ಇತಿಹಾಸ, ಯಾಕಂದ್ರೆ ಇವತ್ತು ಗ್ರಾಮ ಠಾಣೆಗಳು ರಚನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಾಮ ಠಾಣೆಗಳು ಇವತ್ತು ಅಸ್ತಿತ್ವದಲ್ಲಿದ್ದಾವೆ. ಬಹುತೇಕ ಎಲ್ಲಾ ಗ್ರಾಮಗಳು 100ಕ್ಕೆ 100 ಗ್ರಾಮಗಳು ಗ್ರಾಮ ಠಾಣದಿಂದ ವಿಸ್ತರಿಸಿ ಹೊರಗಡೆ ಇವತ್ತು ಬಂದು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಕೂಡ 9 ಲೆವೆಲ್ ಸಿಗ್ತಾ ಇಲ್ಲ, ಈ ಸೊತ್ತು ಆಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಇದು ಬಹಳ ಬೃಹತ್ತಾದ ಸಮಸ್ಯೆ. ಮಾನ್ಯ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಉತ್ತರ ಕೊಡಬೇಕು. ಏನೋ ಹೊಸ ಒಂದ್ ನಿಮಿಷ ಏನೋ ಯಾವ್ದಾದ್ರು